ಡೆಡ್ ವೇಸ್ಟ್ ಅಂಡರ್ಲೈನ್ ಡೆಡ್ ವೇಸ್ಟ್ ಇದು ಹೊಸ ವರ್ಷ ಅಂತ ಎಲ್ಲರೂ ಏನ್ ರೆಸೊಲ್ಯೂಷನ್ಸ್ ಮಾಡಿದ್ದೀರಾ, ಏನೇನು ಅನ್ಕೊಂಡಿದ್ದೀರಾ ಗೈಸ್? ಈ ವರ್ಷ ಏನ್ ಮಾಡ್ತೀರಾ ಹೇಳಿ ಸ್ವಲ್ಪ ನನಗೆ, ನಿಮ್ಮ ಪ್ಲಾನ್ಸ್ ಏನೇನು ಅಂತ ಹೇಳಿ. ಪ್ರಾಣಿ ಹಿಂಸೆ ಮಹಾಪಾಪ, ಡೋಂಟ್ ಈಟ್ ನಾನ್ ವೆಜ್. ಆಕ್ಚುಲಿ ಇದು ಒಳ್ಳೆ ಮೆಸೇಜು, ಎಲ್ಲರೂ ನಾನ್ ವೆಜ್ ಬಿಟ್ಬಿಡಿ ಗೈಸ್. ನಾನು ತಿನ್ನೋರ್ಗು ನೀವು ತಿನ್ಬೇಡಿ. ನೀವು ನಿಜವಾಗ್ಲೂ ನಾನು ಇಷ್ಟ ಇದ್ರೆ ನಾನು ಯಾವಾಗ ತಿಂತೀನಿ ಅವಾಗ ನಾನ್ ವೆಜ್ ತಿನ್ನಿ. ಬಿಡ್ತೀರಾ ನನಗೋಸ್ಕರ ನಾನ್ ವೆಜ್ ನೀವು? ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಅದು ಡಿ ಬೀಟ್ಸ್ ಅಂತ, ಡಿ ಬಾಸ್ ಅವರು ಆಫೀಸ್. ಅದು ಆಫೀಸ್ ಅಥವಾ ಏನೋ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್, ಬಟ್ ಡಿ ಬೀಟ್ಸ್ ಅಂತ ಇದೆ. ಬಟ್ ಫಾರ್ ಶೋರ್ ಅದು ಡಿ ಬಾಸ್ ಅವರು. ಗೈಸ್ ಇವತ್ತು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅನಿಸ್ತು. ಎಷ್ಟು ಸೈಲೆಂಟ್ ಇದೆ ನೋಡಿ ಬ್ಯಾಂಗ್ಳೂರ್ ಇವತ್ತು. ಆ್ಯಕ್ಚುಲಿ ರಜಾ ಇದೆ ಅಲ್ವಾ, ಫುಲ್ ಸೈಲೆಂಟ್ ಆಗಿದೆ. ನಡ್ಕೊಂಡು ಹೋಗ್ತಾರೆ, ಒಂಥರ ಚೆನ್ನಾಗಿದೆ ಫೀಲ್. ಗೈಸ್ ನೀರೆಲ್ಲ ಹೋಗ್ತಾ ಇದೆ ಇಲ್ಲಿ, ಫುಲ್ ಸುರಿತಾ ಇದೆ ನೀರು. ಮೋಟರ್ ಆನ್ ಮಾಡ್ಬಿಟ್ಟು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಹಾಯ್ ಡಾರ್ಲಿಂಗ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ರಜಾ ಇಲ್ಲ ಇವತ್ತು, ಹೋಗ್ಬೇಕು ಆಫೀಸಿಗೆ. ಸ್ಯಾಟರ್ಡೆ ಆಕ್ಚುಲಿ ಎಲ್ರಿಗೂ ರಜಾ ಇದೆ, ಬಟ್ ಮುಸ್ಲಿಮ್ಸ್ ಹಾಲಿಡೇಸ್ ಏನೇನಿದೆ ಅದಕ್ಕೆ ನಮಗೆ ರಜಾ ಇಲ್ಲ. ಸೊ ಅದಕ್ಕೆ ಬೇಜಾರು ಸ್ವಲ್ಪ. ಗೈಸ್ ಆಕ್ಚುಲಿ ಏನು ಗೊತ್ತಾ, ನೆನ್ನೆ ಒಂದಿನ ರಜಾ ಹಾಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಲೇಜಿ 7 o'clock ಎದ್ದಿರೋದು. ಅದು ನಾನು ಎದ್ದಿಲ್ಲ, ಅಲಾರಾಮ್ ಬಂದಿದೆ, ಎಲ್ಲೋ ಬಿಸಾಕ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದೀನಿ. ಅಮ್ಮ ಬಂದು ಎಬ್ಸಿದ್ರು, ರಜಾನ ಇವತ್ತು ಅಂತ. ಆಮೇಲೆ ಇಲ್ಲ ಅಂತ ಎದ್ದು ಬೇಗ ಫ್ರೆಶ್ ಅಪ್ ಆಗಿ, ಸೊ ಟೈಮ್ ಆಗೋಗಿದೆ 8:04 ಇವಾಗ. ಗೈಸ್ ಹಬ್ಬ ಎಲ್ಲ ಮುಗೀತಾ ನಿಮ್ದೆಲ್ಲ? ಯಾರು ಕಾರ್ಡ್ಸ್ ಎಲ್ಲ ಕಂಟಿನ್ಯೂ ಮಾಡಬೇಡಿ ಇವತ್ತು, ಜಸ್ಟ್ ಒಂದಿನ ಅಷ್ಟೇ, ಹಬ್ಬದ ದಿನ ಮಾತ್ರ ಆಡಿ, ಓಕೆನಾ? ಚಿಕ್ಕ ಮಕ್ಳು ಯಾರು ಇದ್ದೀರಾ, ಡೋಂಟ್ ಡೇರ್ ಟು ಟಚ್, ನೋ, ಯು ಆರ್ ನಾಟ್ ಅಲೌಡ್ ಟು ಪ್ಲೇ ದೋಸ್ ಗೇಮ್ಸ್, ಓಕೆನಾ ಗೈಸ್? ಎಲ್ರಿಗೂ ರಜಾ ಇರುತ್ತೆ ಇವತ್ತು, ಓಕೆ, ಹ್ಯಾವ್ ಫನ್. ನೆನೆ ನಾನು ರಜಾ ಹಾಕೊಂಡಿದ್ದೆ, ಇವತ್ತು ನಿಮಗೆ ರಜಾ ಇದೆ. ಎನಿ ಹೌ ಎಂಜಾಯ್ ಯರ್ ಹಾಲಿಡೇ, ಓಕೆನಾ ಗೈಸ್? ನಾನು ಆಫೀಸಲ್ಲಿ ಸಿಗ್ತೀನಿ, ಟೈಮ್ ಆಗಿ ಹೋಗಿದೆ. ದಡಸ್ಲಂಗೆ ರಜಾ ಇದೆ, ನನಗೆ ರಜಾ ಇಲ್ಲ, ಅವನೇ ಡ್ರಾಪ್ ಮಾಡ್ತಾನೆ. ಬನ್ನಿ ಹೊರಡುವ. ಇವತ್ತು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅನಿಸ್ತು. ಎಷ್ಟು ಸೈಲೆಂಟ್ ಇದೆ ನೋಡಿ ಬ್ಯಾಂಗ್ಳೂರ್ ಇವತ್ತು. ಆ್ಯಕ್ಚುಲಿ ರಜಾ ಇದೆ ಅಲ್ವಾ, ಫುಲ್ ಸೈಲೆಂಟ್ ಆಗಿದೆ. ನಡ್ಕೊಂಡು ಹೋಗ್ತಾರೆ, ಒಂಥರ ಚೆನ್ನಾಗಿದೆ ಫೀಲ್. ಗೈಸ್ ಆ್ಯಕ್ಚುಲಿ ಡೈಲಿ ನಡ್ಕೊಂಡು ಬರ್ಬೋದು ಆಯ್ತಾ. ಮಾರ್ನಿಂಗ್ ಅಂದರೆ ಶೆಕೆ ಆಗಿಬಿಡುತ್ತೆ, ಬಿಸಿಲಿರುತ್ತಲ್ವಾ, ಅದಕ್ಕೆ ಸ್ವಲ್ಪ ಹಿಂಸೆ ವಾಕ್ ಮಾಡ್ಕೊಂಡು ಹೋಗೋಕ್ಕೆ. ಬಟ್ ಸಂಜೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಸಕ್ಕತ್ತಾಗಿ ಫೀಲ್ ಕೊಡುತ್ತೆ. ನಾನು ಕವಿತಾ 1-2 days ನಡ್ಕೊಂಡು ಹೋಗಿದ್ವಿ. ಸಾರಿ, ಬಟ್ ಏನಂದರೆ ನನಗೆ ಮನೆಗೆ ರೀಚ್ ಆಗೋದು ಲೇಟ್ ಆಗಿಬಿಡುತ್ತೆ. ಇಲ್ಲಿಂದ ಬಸ್ ಸ್ಟಾಪಿಂಗ್ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ತಗೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವತ್ತು ಆ್ಯಕ್ಚುಲಿ ಬೇಗ ರೀಚ್ ಆದೆ ನಾನು, ಅದಕ್ಕೆ ಓಕೆ ಲೆಟ್ಸ್ ವಾಕ್ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಅದು ಡಿ ಬೀಟ್ಸ್ ಅಂತ, ಡಿ ಬಾಸ್ ಅವರು ಆಫೀಸ್. ಅದು ಆಫೀಸ್ ಅಥವಾ ಏನೋ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್, ಬಟ್ ಡಿ ಬೀಟ್ಸ್ ಅಂತ ಇದೆ. ಬಟ್ ಫಾರ್ ಶೋರ್ ಅದು ಡಿ ಬಾಸ್ ಅವರು. ಇನ್ನೇನು ಆಫೀಸ್ ರೀಚ್ ಆಗ್ತೀನಿ. ಆ್ಯಕ್ಚುಲಿ 10 minutes ಅಷ್ಟೇ ವಾಕು, 750 meters ಬರುತ್ತೆ ಅಷ್ಟೇ. ಬಟ್ ಬಿಸಿಲಿದೆ ಅಲ್ವಾ, ಅದಕ್ಕೆ ತುಂಬ ಶೆಕೆ ಆಗಿಬಿಡುತ್ತೆ, ಸುಸ್ತು ಕೂಡ ಆಗುತ್ತೆ ಬಿಸಿಲಲ್ಲಿ ವಾಕ್ ಮಾಡಿದ್ರೆ, ಅದಕ್ಕೆ. ಬಟ್ ನಾನು ನಡಿತೀನಿ, ತುಂಬ ನಡಿತೀನಿ, 3-4 kilometers ಎಲ್ಲ ಅಲ್ಲಿ ವಾಕ್ ಆಯ್ತಾ ಗೈಸ್. ಇವಾಗ ಆಫೀಸ್ ಬಂದೆ, ಲೆಫ್ಟಲ್ಲಿ ಹೋಗ್ತಾ ಇದೆ. ಎಷ್ಟು ಬೇಗ ಬಂದೆ ನೋಡಿ ಗೈಸ್. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಬಂದರೆ ಬೇಗ ಬರ್ಬೋದು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಕ್ಯಾಬ್. ಬಟ್ ಶೆಕೆ, ಸಿಕ್ಕಾಪಟ್ಟೆ ಶೆಕೆ ಗೈಸ್, ತುಂಬ ಬಿಸಿಲಿದೆ ಇವತ್ತು. ಆ್ಯಸ್ ಯೂಶುವಲ್ ಇದೊಂದು 2-3 months ಹೋಗಬೇಕು, ಇದೆಲ್ಲ ಹೋಗ್ಬೇಕಂತ ಹೇಳಿದ್ರೆ. ಅವಾಗ ಮಳೆ ಬರುತ್ತೆ, ಚಳಿ ಇರುತ್ತೆ, ಅವಾಗ ಒಂಚೂರು ಓಕೆ ವೆದರ್ ಇರುತ್ತೆ. ಥ್ಯಾಂಕ್ ಯು ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ? ಆ್ಯಕ್ಚುಲಿ ವೈಟ್ ಶೂಸ್ ಹಾಕ್ಬೇಕಿತ್ತು ಇದಕ್ಕೆ, ಬಟ್ ಟೈಮ್ ಇಲ್ಲ ಅಂದ್ಬಿಟ್ಟು ವೇರಿಂಗ್ ದಿಸ್. ಬಟ್ ಮ್ಯಾಚ್ ಆಗ್ತಾ ಇಲ್ಲ. ಇಟ್ಸ್ ಓಕೆ, ರಜಾ ಅಲ್ವಾ, ಏನಾಗಲ್ಲ. ಇಟ್ಸ್ ಓಕೆ. ಬನ್ನಿ ಗೈಸ್, ಬ್ರೇಕ್ಫಾಸ್ಟಿಗೆ ಪೊಂಗಲ್ ವಿತ್ ಚಟ್ನಿ. ಸಿಂಪಲ್ ಆಯ್ತು ಬ್ರೇಕ್ಫಾಸ್ಟು ಗೈಸ್. ಚಿಯರ್ಸ್. ಯಮ್ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಕೆಲಸ ಸ್ಟಾರ್ಟ್ ಮಾಡುವ. ಆ್ಯಕ್ಚುಲಿ ನಾನು ರಜಾ ಹಾಕ್ಬಿಟ್ಟಿದ್ದೆ ಅಲ್ವಾ, ಕೆಲಸ ಜಾಸ್ತಿ ಇದೆ. ನಾನು ಒಂದೇ ಸಲ ಮನೆಗೆ ಬಂದು ಸಿಗ್ತೀನಿ, ಓಕೆನಾ ಗೈಸ್? ಅಂಟಿಲ್ ಟೇಕ್ ಕೇರ್. ಹಾಯ್ ಡಾರ್ಲಿಂಗ್ಸ್, ಗುಡ್ ಈವ್ನಿಂಗ್ ಗೈಸ್. ಸನ್ಸೆಟ್ ನೋಡೋಣ ಅಂತ ಬಂದೆ. ಟೈಮ್ ಆ್ಯಕ್ಚುಲಿ 5:30. ನಾನು ½ an hour ಹೊರಡೋದು, ಕೆಲಸ ಎಲ್ಲ ಮುಗೀತು. ಸೊ ಸನ್ಸೆಟ್ ನೋಡೋಣ. ನಿಮ್ದೆಲ್ಲ ಆಯ್ತಾ ಗೈಸ್ ಕಾಫಿ? ನಾನು ಆ್ಯಕ್ಚುಲಿ ಟೀ ಕೊಡದೇ ಇವತ್ತು, ಕೆಲಸ ಜಾಸ್ತಿ ಇತ್ತು, ತಲೆನೋವು ಬಂದುಬಿಟ್ಟಿತ್ತು. ಟೀ ಕೊಟ್ಟು ಕೇಮ್ ಟು ಸಿ ಸನ್ಸೆಟ್, ಕೇಮ್ ಟು ಫೀಲ್ ಸನ್ಸೆಟ್. ಬನ್ನಿ ನೀವು ಫೀಲ್ ಮಾಡಿ, ಸಕ್ಕತ್ತಾಗಿರುತ್ತೆ.
ಗೈಸ್ ಮಳೆ ಬರುತ್ತೆ ಅನ್ಸುತ್ತೆ. ವೆದರ್ ನೋಡಿ ಹೇಗಿದೆ. ಹಾಯ್ ಗೈಸ್, ನಾನು ಇವಾಗ ಮನೆಗೆ ಬಂದೆ. ಆಕ್ಚುಲಿ ಅಪ್ಡೇಟ್ಸ್ ನೋಡ್ತಾ ಇದ್ದೆ ನಾನು. ಗೈಸ್ ಆಕ್ಚುಲಿ ಬಿಡದಿವರೆಗೂ ಮಳೆ ಇದೆ. ಬಿಡದಿವರೆಗೂ ಮಳೆ ಇದೆ. ಬಿಡದಿಯಿಂದ ಈ ಕಡೆ ಮಳೆ ಇಲ್ಲ. ರಾಮನಗರ ಸೈಡ್ ಮಳೆ ಇಲ್ಲ. ಮೇ ಬಿ ಕನಕಪುರ ಆ ಕಡೆ ಎಲ್ಲ ಮಳೆ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಅಪ್ಪಾಜಿ ಅವರು. ಗೊತ್ತಿಲ್ಲ ಗೈಸ್, ನಿಮ್ಮ ಊರಲ್ಲೆಲ್ಲ ಮಳೆ ಬರ್ತಾ ಇದೆಯಾ ಏನು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಯಾಕಂದ್ರೆ ಗೈಸ್ ಮಳೆ ಬೀಳ್ಬೇಕಾದ್ರೆ ಅದು ಮಣ್ಣು ಸ್ಮೆಲ್ ಬರುತ್ತಲ್ಲ, ಗಮ್ ಅನ್ನತ್ತೆ. ಗೈಸ್ ಮಳೆ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಪಟ 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 ಅಂತ ಸೌಂಡ್ ಬರ್ತಾ ಇದೆ. ಗೈಸ್ ವಿಲ್ ಗೋ ವಿತ್ ಅಪ್ಡೇಟ್ಸ್ ಏನು ಗೈಸ್ ಏನಂದ್ರೆ ಏನು ಆಗಿಲ್ಲ ಅನ್ಸುತ್ತೆ ನಾನು ನೋಡಿರೋ ಪ್ರಕಾರ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಯಾರು ಆಗಿಲ್ಲ, ಎಷ್ಟಿದ್ರು ಅಷ್ಟೇ ಇದ್ದಾರೆ. 519 ಇರಿ ಒಂದು ನಿಮಿಷ. ವಾಚ್ ಟೈಮ್ 253 ಕಡಿಮೆ ಆಗಿದ್ಯಾ ಗೊತ್ತಿಲ್ಲ ಗೈಸ್. ಐಮ್ ಸೋ ಸಾರಿ, 2 ಡೇಸ್ ಇಂದ ನಾನು ಅಪ್ಡೇಟ್ಸ್ ಕೊಟ್ಟಿಲ್ಲ ನಿಮಗೆ. ವಾಚ್ ಟೈಮ್ ಇಂದ 254 ಇದೆ. ಟೋಟಲ್ ವ್ಯೂಸ್ 39.2k. ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ, ಅಷ್ಟೇ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಗೈಸ್. ಆಕ್ಚುಲಿ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಜಾಸ್ತಿ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟಿದ್ದಾರೆ ಗೊತ್ತಾ ಇವಾಗ? ಆಸ್ ನಾವು 890 ಇದ್ದಾರೆ ಗೈಸ್. ಆಕ್ಚುಲಿ ರೀಪೋಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ಹಾಕ್ತಾ ಇರೋ ವಿಡಿಯೋಸ್. ಮತ್ತೆ ಬಿರಿಯಾನಿ ನನ್ನ ಹಬ್ಬದ ಒಂದು ಇದು ಹಾಕಿದೆ. ಆಕ್ಚುಲಿ ಅದು ಜಾಸ್ತಿ ಓಡಿದೆ, 1440 ಹೋಗಿದೆ. ಮತ್ತೆ ಡಾನ್ಸ್ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ಹೋಗಿದೆ ಅದೆಲ್ಲ. ಇಷ್ಟೇ ಗೈಸ್, ದಿಸ್ ಇಸ್ ಅಬೌಟ್ ಅಪ್ಡೇಟ್ಸ್ ಕೊಡುವಂತ ಏನು ಹೇಳ್ತಾರದು ಬೆಳವಣಿಗೆ ಏನು ಆಗಿಲ್ಲ ಇನ್ನು. ನೋಡೋಣ ಇನ್ನು 60 ವಿಡಿಯೋಸ್ ವಿ ಹ್ಯಾವ್ ಟು ರೀಚ್ 60. ಅದೇ 30 to 50 ವಿಡಿಯೋಸ್ ಆದ್ಮೇಲೆ ನಮ್ಗೆ ಏನ್ ಹೇಳ್ತಾರೆ ಯೂಟ್ಯೂಬ್ ನಮ್ಮ ಇದನ್ನ ಪುಷ್ ಮಾಡುತ್ತೆ, ನಮ್ಮ ವಿಡಿಯೋಸ್ನ. ಆಕ್ಚುಲಿ ಇವಾಗ ಏನಂದ್ರೆ ಅನಲೈಸ್ ಮಾಡ್ತಿರತ್ತಲ್ವಾ, ಸೊ 100 ಅಂದ್ರೆ 100 ಜನಕ್ಕೆ ಮಾತ್ರ ಪುಷ್ ಆಗುತ್ತಂತೆ ವಿಡಿಯೋ. ಅದು ನಾನು ನೋಡಿರೋ ಅಂತಹ ಏನ್ ಹೇಳ್ತಾರೆ, ಗೈಸ್ ಯಾಕೋ ಪದಗಳೇ ನೆನಪಾಗ್ತಲ್ಲ ನಂಗೆ. ಇವಾಗ ಮಾತಾಡ್ಬೇಕಾದ್ರೆ ನೆನಪೇ ಆಗಲ್ಲ. ನಾನು ನೋಡಿರೋ ಮಟ್ಟಿಗೆ ಅವರು ಹೇಳಿದ್ದು ಐಮ್ ಸೋ ಸಾರಿ ಗೈಸ್, ಐಮ್ ಸೋ ಸಾರಿ. ಏನ್ ಹೇಳ್ತಾರಪ್ಪ ಅದು, ಗುರು ನೆನ್ಪಕ್ ಬಾ ಪ್ಲೀಸ್. ರಿಸರ್ಚ್ ಗೈಸ್, ಇದು ಪದನೇ ಬರ್ತಾರಲ್ಲ. ನಾನು ರಿಸರ್ಚ್ ಮಾಡಿರೋಂತಹ ಮಟ್ಟಿಗೆ 50 ವಿಡಿಯೋಸ್ವರೆಗೂ ನಮ್ಮ ಆಡಿಯನ್ಸ್ 100 ಜನ ಮಾತ್ರ ಇರ್ತಾರೆ. ಅಲ್ಲಿವರೆಗೂ ಮಾತ್ರ ಪುಷ್ ಆಗುತ್ತೆ. ವಿಡಿಯೋಸ್ ಇನ್ನೂ ಚೆನ್ನಾಗಿದ್ರೆ 100ಗಿನ ಕ್ರಾಸ್ ಆಗಿರುತ್ತೆ ವ್ಯೂಸ್ ಅಷ್ಟೇ. ಇದಿಷ್ಟೇ ಗೈಸ್. ಆಮೇಲೆ 50 ವಿಡಿಯೋಸ್ ಆದ್ಮೇಲೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನನ್ನ ಕಾಂಟೆಂಟ್ ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ, ಏನೇನು ಇಷ್ಟ ಆಗ್ತಾ ಇದೆ ನಂಗೆ ಗೊತ್ತಿಲ್ಲ ಗೈಸ್. ಸೊ ನಿಮಗೆ ಏನ್ ಅನ್ಸುತ್ತೆ ಜೆನ್ಯೂನ್ ಆಗಿ ಹೇಳಿ. 1 on 10 ರಿವ್ಯೂಸ್ ಕೊಡಿ ನನಗೆ. ನಿಮಗೇನ್ ಫೀಲ್ ಆಗುತ್ತೆ ಅದು ರಿವ್ಯೂಸ್ ಕೊಡಿ ಗೈಸ್. ಔಟ್ ಆಫ್ 10 ನನ್ನ ಫುಲ್ ಫಸ್ಟ್ ವ್ಲಾಗ್ ಇಂದ ನೋಡಿ. ಆಕ್ಚುಲಿ ನಾನು ಮಾತಾಡೋ ರೀತಿ ಮೇ ಬಿ ಅಂದ್ರೆ ಫಸ್ಟ್ ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೆ ಕ್ಯಾಮ್ರಾ ಮುಂದೆ ಮಾತಾಡಕ್. ನಂಗೆ ಅಷ್ಟು ಅಭ್ಯಾಸ ಇರ್ಲಿಲ್ವಲ್ಲ, ಸೊ ಅದು ಸ್ವಲ್ಪ ಹೆಸಿಟೇಟ್ ಆಗ್ತಾ ಇತ್ತು. ಬಟ್ ಇವಾಗ ಓಕೆ. ಇವಾಗ ನಾನು ಓಪನ್ ಆಗಿ ಮಾತಾಡ್ತೀನಿ. ಒಂಥರ ಬಾಂಡಿಂಗ್ ಬಂದ್ಬಿಟ್ಟಿದೆ ನಂಗೆ. ಅದು ಇಲ್ಲಿ ಯಾರೋ ಒಬ್ರು ಇದಾರೆ ಅನ್ನೋ ಥರ ನಾನು ಫೀಲ್ ಮಾಡ್ಕೊಂಡು ಮಾತಾಡ್ತೀನಿ. ಮುಂಚೆ ಆ ಥರ ಆಗ್ತಿರಲಿಲ್ಲ, ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇದೆ. ನೀವು ನೋಡಿಬೇಕಾದ್ರೆ ಹಳೆ ವಿಡಿಯೋಸ್, ಈಗಿನ ವಿಡಿಯೋಸ್ ಓಪನ್ ಆಗಿ ಮಾತಾಡ್ತೀನಿ ಇವಾಗ ನಾನು. ಸೊ ಆ ಥರ ಗೈಸ್. ಏನೋ ಹೇಳಕ್ ಬಂದೆ, ಮರ್ತೋದೆ, ನನ್ನ ಪಾಯಿಂಟೇ ಮರ್ತೋದೆ. ಏನು ಹೇಳಕ್ ಬಂದೆ ಗೈಸ್ ನಾನು? ಸೊ ಯಾಕೆ ಇವತ್ತು ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಗೈಸ್. ಇಟ್ಸ್ ಓಕೆ. ಎಲ್ರದ್ದು ಹೇಗಿತ್ತು ದಿನ ಗೈಸ್? ಎಲ್ಲರೂ ಮಜಾ ಮಾಡಿರ್ತಾರೆ. ರಜಾ ಇವತ್ತಲ್ಲ, ಸ್ಯಾಟರ್ಡೇ ಸಂಡೇ 2 ದಿನ ರಜಾ. ನಾಳೆ ಸಂಡೇ ಗೈಸ್. ಆಕ್ಚುಲಿ ನಾವು ಹೋಲಿ ಇವೆಂಟ್ ಪ್ಲಾನ್ ಮಾಡಿದೀವಿ ನಾಳೆ. ರೂಪಕ, ರಶ್ಮಿಕ್ ಎಲ್ಲರೂ ಬರ್ತಾರೆ. ಹುಡುಗರೆಲ್ಲ ಇಲ್ಲೇ ಇದ್ದಾರೆ, ಅಂದ್ರೆ ಚಿಕ್ಕ ಮಕ್ಕಳು. ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಮನೆಯಲ್ಲೇ. ನಾಳೆ ಅವ್ರು ಬರ್ತಾರೆ. ಎಷ್ಟು ಗಂಟೆಗೆ ಏನು ಅಂತ ಗೊತ್ತಿಲ್ಲ ಗೈಸ್. ಆಕ್ಚುಲಿ ನೆನ್ನೆನೇ ಮಾಡ್ಬೇಕಿತ್ತು ನಾವು ಹೋಲಿ ಇವೆಂಟು, ಬಟ್ ಸಂಜೆ ಆಗೋಯ್ತು. 7 o'clock ಆಗೋಯ್ತು. ನೀವೇ ನೋಡಿದ್ರಿ, ಚಂದ್ರ ನೋಡಿ ಪೂಜೆ ಎಲ್ಲ ಮಾಡೋಷ್ಟೆಲ್ಲ ನಮ್ಗೆ ಸಂಜೆ ಆಗೋಯ್ತು. ಸೊ ಹಾಗಾಗಿ ನಾಳೆ ಇಟ್ಕೊಂಡಿದೀವಿ ಚಿಕ್ಕದಾಗಿ ಹೋಲಿ ಇವೆಂಟ್. ನಾವು ಆಕ್ಚುಲಿ ಮಾಡಿಲ್ಲ ಈ ಸಲ, ಸೆಲೆಬ್ರೇಟ್ ಮಾಡಿಲ್ಲ ಹೋಲಿ. ಸೊ ಹಾಗಾಗಿ ನೋಡೋಣ ಹೇಗಾಗುತ್ತೆ. ಮಧ್ಯಾಹ್ನ ಅಂತ ಪ್ಲಾನ್ ಇದೆ, ಅರೌಂಡ್ 1 o'clock. ಸೊ ನೋಡೋಣ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಸೊ ಅದ್ರ ಮೇಲೆ ಡಿಪೆಂಡ್ ಗೈಸ್. ಆಕ್ಚುಲಿ ಔಟ್ಫಿಟ್ ಏನು ಎತ್ತಿಟ್ಕೊಂಡಿಲ್ಲ. ಆಕ್ಚುಲಿ ವೈಟ್ ಹಾಕ್ಕೊಳ್ಳೋಣ ಅಂತ ಇದೆ ಪ್ಲಾನು. ಗೊತ್ತಿಲ್ಲ, ನನ್ನ ಹತ್ರ ವೈಟ್ ಫುಲ್ ವೈಟ್ ಗಲೀಜಾಗುತ್ತೆ ಗೈಸ್. ಮತ್ತೆ ಅದು ವೇರ್ ಮಾಡೋಕ್ಕಾಗಲ್ಲ, ಹೊಸದು ತೊಗೊಳಕ್ಕಾಗಲ್ಲ ಇವಾಗ ಅರ್ಜೆಂಟಿಗೆ. ನಾಳೆನೇ ಬೇಕಾಗಿರೋದ್ರಿಂದ ಸಿಗೋದಿಲ್ಲ ಗೈಸ್. ಏನು ಗೊತ್ತಾ, ಬೇಕಾದಾಗ ಸಿಕ್ಕಲ್ಲ. ಯಾವಾಗ ಬೇಡ ನೋಡಿ ಅವಾಗೆಲ್ಲ ಕಣ್ಮುಂದೆ ಇರತ್ತೆ. ಫುಲ್ ವೈಟ್ ಆ್ಯಂಡ್ ವೈಟ್. ಇವಾಗ ಎಲ್ಲ ಹೋಗಿ ಹುಡುಕಿದ್ರು ಅದೆಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿಸಿ ಅದೆಲ್ಲ ಸ್ವಲ್ಪ ಇದು ಗೈಸ್. ಅಯ್ಯೋ ಯಾರು ಮಾಡ್ತಾರಲ್ವಾ. ಇಟ್ಸ್ ಓಕೆ, ನೋಡೋಣ ನಾಳೆ ಯಾವ್ದಾಗುತ್ತೋ ಅದು ಹಾಕೊಳ್ಳೋದಷ್ಟೇ. ನೀರ್ ಸುರಿತಾ ಇದೆ ಗೈಸ್. ನೀರೆಲ್ಲ ಹೋಗ್ತಾ ಇದೆ ಇಲ್ಲಿ. ಫುಲ್ ಸುರಿತಾ ಇದೆ ನೀರು. ಮೋಟರ್ ಆನ್ ಮಾಡ್ಬಿಟ್ಟು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ ಇವರಿಗೆ ನೀರಿನ ಬೆಲೆ ಗೊತ್ತಿಲ್ಲ. ಓಕೆ ಗೈಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಬೇಕಾದ ಅಂದಾಗ ಸಿಕ್ಕಲ್ಲ, ಬೇಡ ಅಂದಾಗ ಸಿಗುತ್ತೆ. ಅದಕ್ಕೆ ಅದು ನೋಡೋಣ ನಾಳೆ ಏನಾಗುತ್ತೆ, ಅದನ್ನ ವೇರ್ ಮಾಡೋದಷ್ಟೇ ಗೈಸ್. ಏನ್ ಅಡುಗೆ ನಿಮ್ಮ ಮನೇಲೆಲ್ಲ? ನೆನ್ನೆದ ನಾನ್ ವೆಜ್ ಉಳಿದಿರತ್ತೆ, ತಿಂತಾ ಇರ್ತೀರಲ್ಲ. ಸ್ಯಾಟರ್ಡೇಸ್ ಯಾರು ತಿನ್ನಲ್ಲ, ಅವ್ರು ಬಿಟ್ಟು ಇವರೆಲ್ಲ ವಾಂಚ್ತಿರ್ತೀರಾ ಸ್ಯಾಟರ್ಡೇ ನಾನ್ ವೆಜ್. ನಾನು ತಿನ್ನಲ್ಲ.
ನೋ ನಾನ್ ವೆಜ್, ಓನ್ಲಿ ವೆಜ್. ಗೈಸ್ ಇವತ್ತಿನ ವೆಜಿಟೇರಿಯನ್ ನಾನು. ಇಷ್ಟು ದಿನ ನಾನ್ ವೆಜಿಟೇರಿಯನ್ ಗೈಸ್ ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ನಾನ್ ವೆಜಿಟೇರಿಯನ್ಗೆ ಸ್ವಲ್ಪ ಹೈಪ್ ಕೊಡ್ತಾ ಇದ್ದೆ. ಬಟ್ ಇವಾಗ ನೋ ನಾನ್ ವೆಜ್, ವೆಜಿಟೇರಿಯನ್ಸ್. ಇವಾಗ ನಾನು ವೆಜಿಟೇರಿಯನ್ಸ್ ಕಡೆ. ವೆಜಿಟೇರಿಯನ್ಸ್ ಯಾರು ನಾನ್ ವೆಜ್ ಯಾರು ನೋಡ್ತಿದಾರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಗೈಸ್ ವೆಜಿಟೇರಿಯನ್ಸ್ ಆಕ್ಚುಲಿ ಪ್ರಾಣಿ ಹಿಂಸೆ ಮಹಾಪಾಪ. ಗೈಸ್ ಇದು ಯಾರ ಬಾಯಲ್ಲಿ ಬರ್ತಾ ಇರೋದು? ಯಪ್ಪಾ ದೇವ. ಗೈಸ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ಪ್ರಾಣಿ ಹಿಂಸೆ ಮಹಾಪಾಪ, ಡೋಂಟ್ ಈಟ್ ನಾನ್ ವೆಜ್. ಆಕ್ಚುಲಿ ಇದು ಒಳ್ಳೆ ಮೆಸೇಜು. ಎಲ್ಲರೂ ನಾನ್ ವೆಜ್ ಬಿಟ್ಬಿಡಿ ಗೈಸ್. ನಾನು ತಿನ್ನೋವರೆಗೂ ನೀವು ತಿನ್ಬೇಡಿ. ನೀವು ನಿಜವಾಗ್ಲೂ ನಾನು ಇಷ್ಟ ಇದ್ರೆ ನಾನು ಯಾವಾಗ ತಿಂತೀನಿ ಅವಾಗ ನಾನ್ ವೆಜ್ ತಿನ್ನಿ. ಬಿಡ್ತೀರಾ ನನಗೋಸ್ಕರ ನಾನ್ ವೆಜ್ ನೀವು? ನೋಡೋಣ ಯಾರು ಕಾಮೆಂಟ್ ಮಾಡಿ, ಯಾರು ನನಗೋಸ್ಕರ ನಾನ್ ವೆಜ್ ಬಿಡ್ತೀರಾ? ನಮ್ರತ ತಿಂದಾಗಲೇ ನಾನು ತಿನ್ನೋದು ಅಂತ ಕಾಮೆಂಟ್ ಹಾಕಿ. ಮತ್ತೆ ಅದೇ ತರ ಜೆನ್ಯೂನ್ ಆಗಿರ್ಬೇಕು ನೀವು. ಡಾರ್ಲಿನ ನೋಡ್ತಿದ್ರೆ ಅವಳು ಫಸ್ಟ್ ಬೇಕಾದ್ರೆ ಇಲ್ಲೇ ಇಲ್ಲಿ ಬಂದು ಎತ್ಕೊಂಡು ತಿಂತಿರ್ತಾಳೆ ಅವಳು. ಆ ಥರ ಎಲ್ಲ ಮಾಡಲ್ಲ. ಇಲ್ಲೇ ಬಂದು ಸ್ಮೆಲ್ ತಗೋದಾರ್ಲು, ಸ್ಮೆಲ್ ಮಾಡೋದಾರ್ಲು ಅಂತ ಫುಲ್ ಉರಿಸ್ಕೊಂಡು ತಿಂತಾಳೆ ಅವಳು. ಅದೇ ತರ ಮಾಡೋದು. ಗೈಸ್ ಬರ್ತಾಳೆ 24ಗೆ, 24, 25 ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ದು. ಇವಾಗ ಶಿರ್ಡಿಗೆ ಹೋಗಿದ್ದಾಳೆ ಅವಳು. ಶಿರ್ಡಿಗೆ ಹೋಗಿದ್ದಾಳ, ಮಂತ್ರಾಲಯಕ್ಕೆ ಹೋಗಿದ್ದಾಳ ಗೊತ್ತಿಲ್ಲ. ಶಿರ್ಡಿಗೆ ಹೋಗಿರೋದು ಕರೆಕ್ಟ್. ಶಿರ್ಡಿಗೆ ಹೋಗಿದ್ದಾಳೆ. ಮತ್ತೆ ದಡಸ್ಲಿನೂ ಬರ್ತಾಳೆ ಮಂಡೇ. ಹುಡುಗರಿಗೆಲ್ಲ ಎಕ್ಸಾಮ್ ಮುಗಿಯುತ್ತೆ, ಸಿನ್ನಾಗೆ ಲಕ್ಕಿಗೆಲ್ಲ ಎಕ್ಸಾಮ್ ಮುಗಿಯುತ್ತೆ. ಸೊ ಎಲ್ಲರೂ ಬರ್ತಾರೆ ಗೈಸ್ ಮಂಡೇ. ಎಲ್ಲರೂ ಸಿಗ್ತಾರೆ ನಮಗೆ. ಡಾನ್ಸ್ ಕ್ಲಾಸಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ನೋಡೋಣ ಹೇಗಾಗುತ್ತೆ. ಬಟ್ ನನಗೆ ಟೈಮ್ ಇಲ್ಲ. ಓನ್ಲಿ ಸಂಡೇಸ್ ಮಾತ್ರ ಹೋಗ್ಬೇಕು. ಯಾ ಗೈಸ್ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಗೊತ್ತು ನನಗೆ. ಮತ್ತೆ ಗೈಸ್ ಇನ್ನೊಂದು ಸಮಾಚಾರ. ಆಕ್ಚುಲಿ ಕೆಲಸ ಜಾಸ್ತಿ ಇತ್ತು ಇವತ್ತು ನನಗೆ. ಅದಕ್ಕೆ ನಾನು ಮಧ್ಯಾಹ್ನ ಕೂಡ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ನೆನ್ನೆ ರಜಾ ಹಾಕಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಗೈಸ್. ಅದಕ್ಕೆ ನೋಡಿ ನಾನು ಬಂದ ತಕ್ಷಣ ನಾನು ಏನು ಫ್ರೆಶ್ ಅಪ್ ಆಗಿಲ್ಲ, ಏನೂ ಆಗಿಲ್ಲ. ಬಂದು ಹೀಗೆ ಕೂತ್ಕೊಂಡು ಹೀಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ ಗೈಸ್. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ನಿಮಗೆ ಗೈಸ್. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವರಿಗೆ ನಾವು ಟೈಮ್ ಕೊಡಬೇಕು. ಅದು ತುಂಬ ಮುಖ್ಯ ಗೈಸ್. ಯುಗಾದಿ ಹಬ್ಬ ಅಂದರೆ ನಾವು ನ್ಯೂ ಇಯರ್ ಅಂತಲೇ ಹೇಳ್ತೀವಿ. ನಮ್ಮ ಕನ್ನಡದವರಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ. ಎಲ್ಲರೂ ಏನು ರೆಸೊಲ್ಯೂಷನ್ಸ್ ಮಾಡಿದ್ದೀರಾ? ಏನೇನು ಅನ್ಕೊಂಡಿದ್ದೀರಾ ಗೈಸ್? ಈ ವರ್ಷ ಏನು ಮಾಡ್ತೀರಾ ಹೇಳಿ ಸ್ವಲ್ಪ ನನಗೆ. ನಿಮ್ಮ ಪ್ಲಾನ್ಸ್ ಏನೇನು ಅಂತ ಹೇಳಿ. ಯಾರ್ಯಾರು ಮದುವೆ ಆಗ್ತೀರಾ, ಯಾರ್ಯಾರು ಫಿನಾನ್ಷಿಯಲಿ ಗ್ರೋತ್ ಆಗ್ತೀರಾ, ಯಾರ್ಯಾರು ಮೆಂಟಲಿ ಗ್ರೋತ್ ಆಗ್ತೀರಾ, ಇದೆಲ್ಲಾನು ಸೇರಿಸಿ ನೀವು ಒಂದು ರೆಸೊಲ್ಯೂಷನ್ ಮಾಡ್ಕೊಳ್ಳಿ ಗೈಸ್. ಫಿನಾನ್ಷಿಯಲಿ ಇರಬೇಕು, ಮೆಂಟಲಿನೂ ಇರಬೇಕು, ಲೈಫನ್ನು ತಗೊಂಡು ಆ ಥರನೂ ಇರಬೇಕು. ಅಂದರೆ ಗೊತ್ತಾಯ್ತಲ್ವಾ, ಈ ಲೈಫ್ ಮೀನ್ಸ್ ಎಲ್ಲನೂ ಇರುತ್ತೆ. ಸೊ ಇದಿಷ್ಟಕ್ಕೂ ಹೆಲ್ಪ್ ಆಗುವಂತಹ ರೆಸೊಲ್ಯೂಷನ್ ನೀವು ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಬರೇ ಫಿನಾನ್ಷಿಯಲಿನೂ ಅಲ್ಲ, ಬರೇ ದುಡಿತೀನಿ ಬರೇ ದುಡ್ಡು ಮಾಡಬೇಕು ಅನ್ನೋ ದುಡ್ಡಿಂದ ಹೋಗ್ಬಿಡಿ. ದುಡ್ಡು ಇರಬೇಕು ಹೌದು ನಿಜ, ಬಟ್ ಎಷ್ಟಿರಬೇಕು ಅಷ್ಟಿರಬೇಕು. ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಪಾರ್ಟ್ನರಿಗೂ ಟೈಮ್ ಕೊಡಬೇಕು, ಮನೇಲಿ ಮಕ್ಳು ಇರ್ತಾರೆ ಅವರಿಗೂ ಟೈಮ್ ಕೊಡಬೇಕು. ಸೊ ಟೈಮ್, ನೀವು ಒಬ್ಬರಿಗೆ ಏನಾದರೂ ಒಂದು ಪ್ರಿಷಿಯಸ್ ಗಿಫ್ಟ್ ಕೊಡ್ತೀರಾ ಅಂತ ಹೇಳಿದ್ರೆ ಟೈಮ್ ಅಂತೆ. ಸೊ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಹಾಗಂತ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಫಿನಾನ್ಷಿಯಲಿನೂ ಅಷ್ಟೇ, ಎಮೋಷ್ನಲಿನೂ ಅಷ್ಟೇ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾರನ್ನು ಟ್ರಸ್ಟ್ ಮಾಡಬೇಡಿ. ಯಾರೇ ಆಗಿರಲಿ ಟ್ರಸ್ಟ್ ಮಾಡಬೇಡಿ. ಟ್ರಸ್ಟ್ ಆನ್ ಯೋರ್ ಸೆಲ್ಫ್. ನಿಮ್ಮ ವರ್ಕ್ ಮೇಲೆ, ನಿಮ್ಮ ವಿಲ್ ಪವರ್ ಮೇಲೆ, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಮೈಂಡ್ಸೆಟ್, ನಿಮ್ಮ ಥಾಟ್ಸ್ ಮೇಲೆ ನೀವು ಟ್ರಸ್ಟ್ ಮಾಡಿ ಗೈಸ್. ಅವಾಗಲೇ ನೀವು ಮುಂದೆ ಬರೋಕ್ಕೆ ಸಾಧ್ಯ. ಇನ್ನು ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಲ್ಲ ನನಗೆ. ಇನ್ಯಾರ ಮೇಲೋ ನಿಮ್ಮ ಪ್ರೀಶಿಯಸ್ ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ ಡೆಡ್ ವೇಸ್ಟ್. ಅದು ಡೆಡ್ ವೇಸ್ಟು, ಅಂಡರ್ಲೈನು ಡೆಡ್ ವೇಸ್ಟ್. ಇದು ನಿಮ್ಮ ಟೈಮ್ನ ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಟೈಮ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ನೋಡಿ ಇದಿಷ್ಟ ಈ ವರ್ಷದ ರೆಸಲ್ಯೂಷನ್. ಇದಿಷ್ಟು ಮಾಡಿ ಗೈಸ್, ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾನು ಏನೋ ದೊಡ್ಡದು ಮಾಡ್ಬಿಟ್ಟಿದ್ದೀನಿ ಅಂತ ಅಲ್ಲ, ಬಟ್ ನನ್ನ ಟಿಪ್ಸ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಗಂಡು ಮಕ್ಳು ಬಿಡಿ, ಅವ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊತಾರೆ. ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನಾನು. ಹೆಣ್ಮಕ್ಳು ಸ್ವಲ್ಪ ಎಮೋಷ್ನಲಿ ವೀಕ್ ಇರ್ತಾರೆ ಅವರು. ಗಂಡು ಮಕ್ಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಎಮೋಷ್ನಲಿ ತುಂಬ ವೀಕ್ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ನೀವು ಅಳವಡಿಸ್ಕೊಳ್ಳಿ ಹೆಣ್ಮಕ್ಳು. ನೋಡಿ ಆಮೇಲೆ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಓಕೆನಾ ಗೈಸ್? ಇವತ್ತು ಫುಲ್ ಮೋಟಿವೇಶನ್ ವಿಡಿಯೋನೇ ಅನ್ಕೊಳ್ಳಿ. ಅದೇ ಥರ ಆಯ್ತಲ್ವಾ ಗೈಸ್ ಇವತ್ತು ಪೂರ? ಮತ್ತೆ ಗೈಸ್ ಇನ್ನೊಂದು ಸಮಾಚಾರ. ಎಲ್ಲರೂ ಆರಾಮಿದ್ದೀರಾ? ನನ್ನನ್ನು ಯಾರು ಕೇಳಬೇಡಿ, ನಿಮ್ಮನ್ನು ಮಾತ್ರ ನಾನು ವಿಚಾರಿಸ್ಕೊತೀನಿ. ನನ್ನನ್ನು ಯಾರು ಏನು ಕೇಳ್ತಾ ಇಲ್ಲ, ಆರಾಮಿದ್ದೀರಾ ಏನು ಅಂತ. ಗೈಸ್ ನಾಳೆ ರಜಾ, ಸಂಡೇ. ಬಟ್ ಅದೇ ಹೇಳಿದ್ನಲ್ಲ, ಏನೂ ಪ್ಲ್ಯಾನ್ಸ್ ಇಲ್ಲ. ಹುಲಿ ಮಾಡೋದಷ್ಟೇ, ಅದಷ್ಟೇ ಪ್ಲ್ಯಾನ್ಸು ಸದ್ಯಕ್ಕೆ ಇರೋದಷ್ಟೇ. ಏನಿಲ್ಲ ಗೈಸ್. ಆಯಿಲಿಂಗ್ ಮಾಡ್ಬೇಕು ನಾನು. ಕೂದಲು ನೋಡಿ ಎಷ್ಟು ಫಿಝಿ ಹೇರ್ ಆಗಿದೆ. ಆ್ಯಕ್ಚುಲಿ ಗಾಡೀಲಿ ಬಂದಲ್ವಾ ಅದಕ್ಕೆ. ಗೈಸ್ ನಾನು ಆಯಿಲಿಂಗೇ ಮಾಡಲ್ಲ, ಏನು ಮಾಡಲ್ಲ. ಸುಮ್ಮನೆ ಯಾವಾಗಾದರೂ ಅನ್ಸ್ಬೇಕು ನನಗೆ ಓಕೆ ಆಯಿಲಿಂಗ್ ಮಾಡೋಣ ಅಂತ, ಅವಾಗ ಮಾತ್ರ ಎಣ್ಣೆ ಹಚ್ಕೊತೀನಿ. ಮತ್ತೆ ಗೈಸ್ ಎಣ್ಣೆ ಹಚ್ಕೊಂಡು ಮಲ್ಕೊಬೇಡಿ ಯಾರು. ಅದು ಫೇಸಿಗೆ ಇಳ್ಕೊಂಡ್ರೆ ಫೇಸು ನಿಮಗೆ ಡಾರ್ಕ್ ಆಗುತ್ತೆ, ಅಂದರೆ ಬ್ಲ್ಯಾಕ್ ಆಗುತ್ತೆ, ಮತ್ತು ಆಕ್ನೇಸ್ ಬರುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಕೊಕೊನಟ್ ಆಯಿಲು, ಇದು ಯಾವುದೇ ಆಯಿಲ್ ಆಗಿದ್ರು ಅಷ್ಟೇ, ಆದಷ್ಟು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿ. ಬೆಳಗ್ಗೆ ಹಚ್ಚಿ 1 or 2 hours ಅಷ್ಟೇ ಹಚ್ಚಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅಷ್ಟೇ ಗೈಸ್.
ಬಟ್ ನಾನು ಎಂತ ಮಾಡಲ್ಲ. ಹೇರ್ ಪ್ಯಾಕ್ ಹಾಕೋದು, ಫೇಸ್ ಪ್ಯಾಕ್ ಹಾಕೋದು, ಅದು ಮಾಡೋದು, ಇದು ಮಾಡೋದು ಏನು ಮಾಡಲ್ಲ ಗೈಸ್. ನ್ಯಾಚುರಲ್ ಬ್ಯೂಟಿ ಅಂತ ಹೇಳಲ್ಲ. ಬಟ್ ನನ್ಗೆ ಅಫ್ಕೋರ್ಸ್ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಎಲ್ಲ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಡಸ್ಟು ಗೈಸ್, ಫುಲ್ಲು ಡಸ್ಟು. ನಿಮಗೆ ಗೊತ್ತು ಗಾಳಿಲಿ ಹೋಗಿ ಬಂದರೆ ಎಷ್ಟು ಬೇಗ ಇದಾಗುತ್ತೆ ಅಂತ. ಸೊ ಅದಕ್ಕೆ ಅಷ್ಟೇ. ಅಂದರೆ ಸೆನ್ಸಿಟಿವ್ ಸ್ಕಿನ್, ಐ ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಅದಕ್ಕೋಸ್ಕರ ನಾನು ಏನೇನು ಮಾಡಬೇಕು ಅದನ್ನು ಮಾಡ್ತೀನಿ. ಬಟ್ ನಿಮಗೆಲ್ಲ ಏನು ಸೆನ್ಸಿಟಿವ್, ಅಷ್ಟು ತೀರಾ ಸೆನ್ಸಿಟಿವ್ ಏನಿರಲ್ಲ ಯಾರಿಗೂ. ಆಲ್ಮೋಸ್ಟ್ ಅಂದರೆ ಇವಾಗ 100%ಅಲ್ಲಿ ಎಲ್ಲೋ ಒಂದು 5% ಮಾತ್ರ ಸೆನ್ಸಿಟಿವ್ ಇರುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಅಂಥವ್ರು ಮಾತ್ರ ಸ್ಕಿನ್ ಕೇರ್ ಮಾಡಿ. ನೋ ಮೇಕಪ್, ನೋ ಮೇಕಪ್. ಐ ಡೋಂಟ್ ರೆಕಮೆಂಡ್ ಮೇಕಪ್ ಯಾರಿಗಾದರೂ ಅಷ್ಟೇ. ನೋ ಮೇಕಪ್ ಗೈಸ್. ಮತ್ತೆ ಇನ್ನೊಂದು ಹೇಳಬೇಕು, ಈ ನೇಲ್ಸ್ ಎಲ್ಲ ಮಾಡಿಸ್ತಾರಲ್ಲ ಅದೆಲ್ಲ ಮಾಡ್ಸೋಕೆ ಹೋಗ್ಬೇಡಿ. ಇದು ನಿಮಗೆ ಇದಾಗುತ್ತೆ, ಏನು ಹೇಳ್ತಾರೆ, ಕಲರು ಬ್ಲ್ಯಾಕ್ ಆಗುತ್ತೆ, ವೈಟ್ ಇರೋದೆಲ್ಲ ಬ್ಲ್ಯಾಕ್ ಆಗುತ್ತೆ ನೇಲ್ಸ್ ಎಲ್ಲ. ಗೈಸ್ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಇದು ಮಾಡಿ, ಒರಿಜಿನಲ್ ನೇಲ್ಸ್ ತೊಗೊಳ್ಳಿ. ನೀವು ಅದು ಪ್ಲಕ್ ಮಾಡೋದು ಇದು ಮಾಡೋದೆಲ್ಲ ಮಾಡಿದ್ರೆ ಇದು ಹೋಗುತ್ತೆ ನಿಮಗೆ, ಓಕೆನಾ. ಇದು ಒಂದು ಹೇಳಿ, ನೇಲ್ ಪೇಂಟ್ ಮನೆಯಲ್ಲೇ ಮಾಡ್ಕೊಳ್ಳಿ. ಇದೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಬೇಡ. ಮತ್ತೆ ಇನ್ನೊಂದೇನೋ ಗೊತ್ತಾ ಗೈಸ್, ಅದು ನೀವು ಹೋಗಿ ಹಿಂಗೆ ಇಡ್ತೀರಲ್ವ ಅಲ್ಲಿ ರೇಸ್ ಬೀಳುತ್ತೆ ನೋಡಿ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಅದು ನನ್ನ ಫ್ರೆಂಡ್ ಹೇಳಿದ್ ನನಗೆ. ನೇಲು ಯು ವಿ ರೇಸ್ ಸಮಥಿಂಗ್ ಏನೋ ಅಲ್ಲಿ ಬಿಡ್ತಾರಲ್ಲ ಡ್ರೈ ಆಗೋಕ್ಕೆ ಇದರಲ್ಲಿ ಸಲೂನಲ್ಲಿ, ಅದು ನಿಜವಾಗ್ಲೂ ನಿಮಗೆ ಕ್ಯಾನ್ಸರಿಗೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಆದಷ್ಟು ನೀವು ನೇಲ್ಸ್, ಆರ್ಟಿಫಿಷಿಯಲ್ ನೇಲ್ಸ್ ಎಲ್ಲ ಏನಕ್ಕೆ ಅದು ಕರೆಕ್ಟಾಗಿ ಇರೋದು ಇಲ್ಲ ಅಲ್ವಾ ಗೈಸ್. ಏನೋ ಒಂದು ಇವೆಂಟ್ ಇರೋದು ಅದಿದೆ ಅಂತ ಹೇಳಿದ್ರೆ ನೀವು ನೇಲ್ ಪೇಂಟ್ ಆದಷ್ಟು ಇದು ಮಾಡಿ. ಈ ಸಲೂನ್ಗೆಲ್ಲ ಹೋಗಿ ನೇಲ್ ಆರ್ಟ್ ಎಲ್ಲ ಮಾಡಿಸೋದು ಅದೆಲ್ಲ ಮಾಡಿಸ್ಬೇಡಿ. ತುಂಬ ಇಟ್ ಹಾರ್ಮ್ಸ್ ಅಷ್ಟೇ. ಇಟ್ ರೀನ್ಸ್ ಯರ್ ಒರಿಜಿನಾಲಿಟಿ. ಅದಷ್ಟು ಮಾತ್ರ ನಾನು ಹೇಳ್ಬೋದು. ಹಬ್ಬ ಗೈಸ್, ಚಕ್ಕಬಲ್ ಹಾಕೊಂಡು ಕುತ್ಕೊಳ್ಳೋಣ, ಒಂಥರ ಸಮಾಧಾನ ಅವಾಗ. ಆ್ಯಕ್ಚುಲಿ ನಾನು ಫ್ರೆಶ್ ಅಪ್ ಏನು ಆಗಿಲ್ವಲ್ಲ, ಅದಕ್ಕೆ ಹೀಗೆ ಕೂತಿದ್ದೆ. ಕಂಫರ್ಟೇಬಲ್ ಇರಲ್ಲ, ಬಟ್ ಇವಾಗ ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿದ್ದೀನಿ. ಯಾ ಗೈಸ್, ಮತ್ತೆ ಇನ್ನೂ ಸಮಾಚಾರ ನಾಳೆ ಮಾಡೋಣ, ನಾಳೆ ಸಿಗೋಣ. ನಾಳೆ ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ ಗೈಸ್. ನಾನು ವೀಡಿಯೋಸ್ ಎಡಿಟ್ ಮಾಡಿ, ಇನ್ನು ಫ್ರೆಶ್ ಅಪ್ ಆಗಿ ವಿಡಿಯೋಸ್ ಎಡಿಟ್ ಮಾಡಿ ಊಟ ಮಾಡಿ. ಊಟ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ನಮ್ಮ ಮಮ್ಮಿ ರಸಮ್ ಏನೋ ಮಾಡಿರ್ತಾರೆ ಅನ್ಸುತ್ತೆ. ಗೈಸ್ ರಸಮ್ ಇದ್ರೆ ನಾನು ಯಾವಾಗಲೂ ರಸಮ್ ಪ್ಲೇನ್ ತಿಂತಿರ್ಲಿಲ್ಲ, ಏನಾದರೂ ಸಡಲ್ ಇರ್ತಿತ್ತು ಏನಾದರೂ. ಬಟ್ ಇವಾಗ ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ತಿನ್ನಲ್ಲ ತಿನ್ನಲ್ಲ. ಬೋಂಡನೋ ಬಜ್ಜಿನೋ ತರಿಸ್ಕೊಬೇಕು. ಬಟ್ ಮಳೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಿಲ್ಲ. ನೋಡೋಣ ಗೈಸ್. ಗೈಸ್ ಇವತ್ತು ನಾನು ಕ್ಯಾಬಲ್ಲಿ ಹೋಗಿಲ್ಲ, ವಾಕ್ ಮಾಡ್ಕೊಂಡು ಹೋದಲ್ವಾ, ಅದಕ್ಕೆ ನನ್ನ ಸ್ಕಿನ್ ಒಂದು ಸ್ವಲ್ಪ ಫ್ರೆಶ್ ಕಾಣಿಸ್ತಾ ಇದೆ ನೋಡಿ. ಕ್ಯಾಬಲ್ಲಿ ಹೋದ್ರೆ ಡಸ್ಟ್ ಎಲ್ಲ ಹಿಂಗಿರುತ್ತೆ, ನೀವು ನೋಡಿರ್ತೀರ ನನ್ನ ಫೇಸ್ ಹೇಗಿರುತ್ತೆ ಅಂತ. ಬಟ್ ಇವತ್ತು ಒಂದು ಸ್ವಲ್ಪ ಫ್ರೆಶ್ ಇದೆ. ಸಂಜೆ ಮಳೆ ಬರ್ತಾ ಇತ್ತಲ್ವಾ, ಮಳೆ ಬರೋ ಥರ ಇತ್ತು. ಸೊ ಹಾಗಾಗಿ ಅಷ್ಟೇನು ಡಸ್ಟ್ ಇರಲಿಲ್ಲ. ಬೆಳಗ್ಗೆ ಏನಾದ್ರು ಕ್ಯಾಬಲ್ಲಿ ಹೋಗಿದ್ರೆ ಇಲ್ಲೆಲ್ಲ ಒಂಥರ ಡಸ್ಟ್ ಎಲ್ಲ ಕೂತ್ಕೊಂಡಿರ್ತಿತ್ತು. ಬಟ್ ಇವಾಗ ನೋಡಿ, ಇಟ್ಸ್ ಓಕೆ. ಬಟ್ ಗೈಸ್ ಆದರೂ ಹೀಗೆಲ್ಲ ಮಾಡಿದ್ರೆ ನೋಡಿ ಡಸ್ಟ್ ಆ್ಯಕ್ಚುಲಿ ನನಗೆ ಫೀಲ್ ಆಗುತ್ತೆ, ಅದು ಒಂಥರ ಕಲ್ ಥರ ಸಿಗುತ್ತೆ ನನಗೆ. ಬಟ್ ಹಿಂಗೆ ರಬ್ ಮಾಡಬಾರ್ದು, ಸ್ಕಿನ್ ಹಾಳಾಗುತ್ತೆ ಅದಕ್ಕೆ. ಬಟ್ ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ಈ ಥರ ಮಾಡಿದಷ್ಟೇ. ಸಿಗುತ್ತೆ ನೋಡಿ, ಸ್ವಲ್ಪ ಆಯಿಲ್ ಇದೆ ಅಲ್ವಾ, ಹಿಂಗಂದ್ರೆ ಕಲ್ ಥರ ಸಿಗುತ್ತೆ. ರವೆ ಅಂತಾರ ಆ ಥರ ರವೆ. ಒಬ್ಬಟ್ಟು ಸಕ್ಕತ್ತಾಗಿತ್ತು. ಒಬ್ಬಟ್ಟು ಇನ್ನೊಂದ್ಸಲ ಮಾಡಿಸ್ಕೊಬೇಕು, ತುಂಬ ಚೆನ್ನಾಗಿತ್ತು ಒಬ್ಬಟ್ಟು. ನಮ್ಮ ಆಫೀಸೆಲ್ಲ ತೊಗೊಬಂದಿದ್ರು ಇವತ್ತು ಒಬ್ಬಟ್ಟು. ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಅವ್ರು ಆ್ಯಕ್ಚುಲಿ ಮೈದಾ ಯೂಸ್ ಮಾಡಿರಲಿಲ್ಲ, ಬೇರೆ ಚಿರೋಟಿ ರವೆನೇ ಏನೋ ಅದರಲ್ಲಿ ಮಾಡಿದ್ರಂತೆ, ಚೆನ್ನಾಗಿತ್ತು ಟೇಸ್ಟ್. ಮತ್ತೆ ಗೈಸ್ ನಾಳೆ ಸಿಗ್ಲಾ ವಿತ್ ಆಲ್ ದ ಅಪ್ಡೇಟ್ಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.